ಮೀನುಗಾರಿಕೆಗೆ ತೆರಳುವ ಮೀನುಗಾರರು ಕಡ್ಡಾಯವಾಗಿ ಲೈಫ್ ಜಾಕೆಟ್ ಧರಿಸಬೇಕೆಂದು ಕಡ್ಡಾಯ ಮಾಡಬೇಕು. ಜೀವರಕ್ಷಕ ಉಡುಪು ಧರಿಸದೆ ಮೀನುಗಾರಿಕೆ ಮಾಡುತ್ತಿರುವುದು ಕಂಡುಬಂದರೆ ದಂಡ ವಿಧಿಸಬೇಕು ಎಂದು ಶಾಸಕ ಗುರುರಾಜ್ ಗಂಟಿಹೊಳೆ ಹೇಳಿದ್ದಾರೆ. ಕುಂದಾಪುರ ತಾಲೂಕು ಪಂಚಾಯಿತಿಯಲ್ಲಿ ನಡೆದ ಕುಂದಾಪುರ ಮತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, ಒಪ್ಪಂದದಲ್ಲಿ ಸಂಭವಿಸಿದ ಮೀನುಗಾರಿಕಾ ದೋಣಿ ದುರಂತದಲ್ಲಿ 2 ಮೀನುಗಾರರು ಸಾವನ್ನಪ್ಪಿದ್ರು. ಅವರು ಲೈಫ್ ಜಾಕೆಟ್ ಧರಿಸಿದ್ದರೆ ಬದುಕುಳಿಯುವ ಸಾಧ್ಯತೆಗಳಿತ್ತು. ಮೀನುಗಾರಿಕೆಗೆ ತೆರಳುವ ಮೀನುಗಾರರು ಕಡ್ಡಾಯವಾಗಿ ಲೈಫ್ ಜಾಕೆಟ್ ಧರಿಸಲೇಬೇಕು. ಈ ಬಗ್ಗೆ ಕೂಡಲೇ ಸೂಚನೆ ನೀಡಬೇಕು ಎಂದರು. ಇನ್ನು ಮೀನುಗಾರಿಕಾ ಇಲಾಖೆಯಲ್ಲಿ ಉಡುಪಿ ಜಿಲ್ಲೆಗೆ ಮಂಜೂರಾದ ಹುದ್ದೆಯವರು ಬೇರೆ ಜಿಲ್ಲೆಗಳಲ್ಲಿ ನಿಯೋಜನೆಯಲ್ಲಿದ್ದಾರೆ. ಮೀನುಗಾರಿಕಾ ಇಲಾಖಾ ಸಿಬ್ಬಂದಿಗಳು ಕರಾವಳಿ ಜಿಲ್ಲೆಯಲ್ಲಿಯೇ ಇರಬೇಕು. ತಕ್ಷಣ ಅಂತವರ ನಿಯೋಜನೆ ರದ್ದುಪಡಿಸಿ ವಾಸ್ತವಕ್ಕೆ ಇಲ್ಲಿ ಹುದ್ದೆ ಭರ್ತಿ ಇದ್ದು ಸಿಬ್ಬಂದಿಗಳು ನಿಯೋಜನೆ ಹೆಸರಲ್ಲಿ ಬೇರೆ ಕಡೆ ಇರುವುದು ಸರಿಯಲ್ಲ ಎಂದು ಶಾಸಕ ಕಿರಣ್ ಕೊಡ್ಗಿ ಹೇಳಿದರು. ಆ ಟೈಮಲ್ಲಿ ಅದನ್ನ ಟೈಟ್ ಮಾಡಿ ಬಿಡಬೇಕು. ಮರುದಿವಸ ನಾಡ್ದು ಹೋದ್ರೆ ನಮ್ಮ ಎದುರುಗಡೆ ಸಾಕಿ ಕೂತು ಬಿಡ್ತಾರೆ, ಸುಮ್ಮನೆ ಫೈನ್ ಹಾಕ್ತಾರೆ ಅಂತ ನೀವು ಹೇಳಿದ ನಿಯಮಗಳನ್ನ ಈಗ ಟೈಟ್ ಮಾಡಿ ಬಿಡ್ಬೇಕು. ಈಗ ಏನು ಹೇಳಿದ್ರು ಕೇಳ್ತಾರೆ. ಅದು ಆಕ್ಸಿಡೆಂಟ್ ಆಗಿ 2 ದಿವಸ ಜಾಗೃತಿ ಮಾಡಿದಾಗ ಮತ್ತಲ್ವಾ ಅದರ ಜೊತೆಗೆ ಸರ್ ಮತ್ತೊಂದು ರಾಜ್ಯ ಆಗಿದೆ ಸರಿ ಬಂದು ತಲೆ ಹೊಡೆಯೋದು ಉಳಿಯಿತು. ಜಾಕೆಟ್ ಹಾಕಿದ್ರೆ ಜೀವ ಉಳಿತಿತ್ತು. ಮೊನ್ನೆ 2 ಜೀವಗಳು ಜಾಕೆಟ್ ಇಲ್ಲದ ಬದಲು 1 ಅವರ್ನಲ್ಲಿ ಅವೇರ್ನೆಸ್ ಬರಬೇಕು. ನಿಯಮಗಳೇನಾದ್ರು ಏನು ಅದು ಹಾಕದೇ ಇದ್ರೆ ಏನು ಫೈನ್ ಹೇಳಿ ಫೈನ್ ಹಾಕುವಂಥದ್ದು. ಓಕೆ, ಬೇರೆ ಏನು ಜಾಕೆಟ್ ಹಾಕೋದಕ್ಕೆ ಏನು? ಈಗ ಹೆಲ್ಮೆಟ್ಗೆ ಯಾರು ಏನ್ ಬೇಕಿದ್ರು ಬೈಲಿ, ಹೆಲ್ಮೆಟ್ ಇಂದಾಗಿ ಒಂದಷ್ಟು ಪ್ರಾಣ ಉಳಿಯೋದಪ್ಪ ನೀವು, ಆಯ್ತಾ? ಸೊ ಈಗ ಇದರ ಜಾಕೆಟ್ ಅಲ್ಲಿ ಹೋಗ್ತಾ ಇದೆ, ಬೆನಿಫಿಟ್ಸ್ ಅನ್ನು ಸ್ಟಾಪ್ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಅದೇ ಅಂತದ್ದೇನಾದ್ರು ರಿಪೋರ್ಟಿಂಗ್ ಏನಾದ್ರು ಮಾಡ್ತೀರಾ? ಆಮೇಲೆ ಇನ್ಸಿಸ್ಟ್ ಮಾಡಬೇಕು. ಹಾ ಸರ್, ಇನ್ಸಿಸ್ಟ್ ಮಾಡ್ತಿದ್ದೇವೆ ಸರ್. ಲೈಸೆನ್ಸ್ ಕೊಡುವಾಗ ಕಂಪಲ್ಸರಿ ನಾವು ಹೇಳ್ತೇವೆ ಸರ್. ಮತ್ತೆ ಈ ಟೈಮಲ್ಲಿ ಟೆಸ್ಟ್ ಎಲ್ಲ ಆಯ್ತಲ್ವಾ, ಆ ಟೈಮಲ್ಲಿ ಅದನ್ನ ಟೈಟ್ ಮಾಡಿ ಬಿಡಬೇಕು. ಮರುದಿವಸ ನಾಡ್ದು ಹೋದ್ರೆ ನಮ್ಮ ಎದುರುಗಡೆ ಸಾಕಿ ಕೂತು ಬಿಡ್ತಾರೆ, ಸುಮ್ಮನೆ ಫೈನ್ ಹಾಕ್ತಾರೆ ಅಂತ ನೀವು ಹೇಳಿದ ನಿಯಮಗಳನ್ನ ಈಗ ಟೈಟ್ ಮಾಡಿ ಬಿಡ್ಬೇಕು. ಈಗ ಏನು ಹೇಳಿದ್ರು ಕೇಳ್ತಾರೆ. ಅದು ಆಕ್ಸಿಡೆಂಟ್ ಆಗಿ 2 ದಿವಸ ಜಾಗೃತಿ ಮಾಡಿದಾಗ ಮತ್ತೆ ವಾಪಸ್ ಅದೇ ಜಾಕೆಟ್ ಹಾಕಿ ತುಂಬಾ ಲೈಟ್ ವೇಟ್, ತುಂಬಾ ಸಣ್ಣದು. ಓಕೆ, ಕೆಲಸ ಮಾಡುವಾಗ ತೆಗೆದು ಹಾಕೊಳ್ಳಿ. ಟ್ರಾವೆಲಿಂಗ್ ರಿಸ್ಕ್ ಇರೋದಲ್ಲಿ ಇಳಿಯುವಾಗ ಮತ್ತೆ ಸಮುದ್ರ ಒಳಗೆ ಬರುವಾಗ ಆ ಟೈಮಿಗೆ ಹೆಚ್ಚು ಅವರಿಗೆ ಜಾಗೃತಿ ಮಾಡಿ. ಜೊತೆಗೆ ಅದು ಅದೇ ಈ ಸಾವೆಲ್ಲ ಆದಂತ ಸಂದರ್ಭದಲ್ಲಿ ಸ್ವಲ್ಪ ಒಬ್ರಿಬ್ರದ್ದು ಫಿಶಿಂಗ್ ಹೋಗಿ ಬರುವಾಗ ಹಿಡಿದು ಅವರಿಗೆ ಫೈನ್ ಹಾಕೋದು, ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಏನಾದ್ರು ಮಾಡಿ. ರಿವೋಕ್ ಮಾಡುವಂತ್ರಿ, ಅಟ್ಲೀಸ್ಟ್ ಒಂದು ಮೆಸೇಜ್ ಹೋಗುತ್ತೆ ಎಲ್ಲ ಕಡೆ, ಇದು ಸೈಟ್ ಮಾಡ್ತಾ ಇದ್ದಾರೆ ಅಂತ. ಸರಿ ಸರ್. ಲೈಫ್ ಬಾಯ್ಸ್ ಅಂತ ರಿಂಗ್ಸ್ ಇರ್ತದೆ ಸರ್, ಅದನ್ನಾದ್ರೂ 1-2 ಹಿಡ್ಕೊಂಡ್ರೆ 1-2 ಅದನ್ನು ಹಿಡ್ಕೊಳ್ಳಿಕ್ಕೆ ಆಗ್ತದೆ. ಅದನ್ನು ಹಿಡ್ಕೊಂಡು ಹೋಗೋದಿಲ್ಲ ಸರ್ ಅವರು. ಬಟ್ ಇಲ್ಲಿ ನಮ್ಗೆ ಲೈಸೆನ್ಸ್ ಕೊಡುವಾಗ ಒಂದು ಡಿಪಾರ್ಟ್ಮೆಂಟ್ ಇದೆಯಾ ಸ್ಕೀಮ್ಗಳ ಬಗ್ಗೆ ಕೊಡ್ತಾ ಇದ್ದೀರಾ? ಏನಿದೆ ಐಡಿ ಹೆಸರು? ಅಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ಲಿಕ್ಕೆ ಪರ್ಮಿಷನ್ ಇದೆಯಾ ನಿಮಗೆ? ಅಥವಾ ಬಿಡಬಹುದಾ? ಸಿಂಪಲ್ ನೋಡಿ, ಜನ ನೋಡುದು ಅಲ್ಲಿ. ಹೌದೌದು, ಇವತ್ತಿನ ಇದರಲ್ಲಿ ನಮ್ದು ಸ್ವಲ್ಪ ನರೇಗದ್ದು ಸ್ವಲ್ಪ ಮಾಡ್ತಾರೆ ಸರ್. ನರೇಗದ ಅಂದ್ರೆ ಅದಕ್ಕೆ ಎಕ್ಸ್ಕ್ಲೂಸಿವ್ಲಿ ಸ್ಟಾಫ್ ಇದ್ದಾರೆ, ಸ್ವಲ್ಪ ಅವರು ಮಾಡ್ತಾರೆ. ಸುದ್ದಿ ಮುಂದುವರಿಯುತ್ತೆ ವಿರಾಮದ ನಂತರ.